ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ರಾಹುಲ್. ಎಲ್ರಿಗೂ ಭಯಾನಕ ಕಥೆಗಳಿಗೆ ಸ್ವಾಗತ. ಹುಬ್ಬಳ್ಳಿ ಜಿಲ್ಲೆಯ ಕುಸುಮ ಎಂಬ 22 ವಯಸ್ಸಿನ ಹುಡುಗಿ ಕಾಲೇಜನ್ನು ಮುಗಿಸಿ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಹೋಗಲು ಪ್ಲಾನ್ ಮಾಡ್ತಾಳೆ ತನ್ನ ಗೆಳತಿಯ ಜೊತೆ. ಅವರಮ್ಮ ಆ ದೇವಸ್ಥಾನಕ್ಕೆ ಹೋದರೆ ನಿನ್ನ ಭವಿಷ್ಯ ಬದಲಾಗುತ್ತದೆ, ನಿನ್ನ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಕಾಣ್ತೀಯ ಅಂತ ಹೇಳಿದ ಕಾರಣದಿಂದಾಗಿ ಅವಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಲು ಸಿದ್ಧ ಆಗ್ತಾಳೆ. ಅವಳ ಜೊತೆ ತನ್ನ ಗೆಳತಿಯು ಕೂಡ ಬರ್ತಾ ಇರ್ತಾಳೆ. ನಡುವೆ ದಾರಿನಲ್ಲಿ ಅವಳಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಆ ಕಾರಣದಿಂದಾಗಿ ಅವಳು ಮರಳಿ ತನ್ನ ಮನೆಗೆ ಹೋಗ್ತಾಳೆ. ಹಾಗಾಗಿ ಕುಸುಮ ಒಬ್ಬಳೇ ಹುಡುಗಿ ಧರ್ಮಸ್ಥಳಕ್ಕೆ ಹೋಗ್ತಾಳೆ. ಸಂಜೆ 7 ಗಂಟೆಗೆ ಬಸ್ಸಿಂದ ಇಳಿತಾಳೆ. ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಈಗ ಬೇಡ, ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇರುವ ಒಂದು ಸಣ್ಣ ಲಾಡ್ಜ್ಗೆ ಹೋಗ್ತಾಳೆ. ಅಲ್ಲಿ ಹೋಗಿ ತಾನು ಒಂದು ಸಿಂಗಲ್ ರೂಮ್ ನ ಬುಕ್ ಮಾಡ್ತಾಳೆ. ಬುಕ್ ಮಾಡೋ ಟೈಮ್ ಅಲ್ಲಿ ಅಲ್ಲಿದ್ದ 3 ಜನ, ಅಂದರೆ ಆ ಲಾಡ್ಜ್ ನ ಓನರ್ ರವೀಂದ್ರ ಅಂತ, ಮತ್ತೆ ಅವನ ಲಾಡ್ಜ್ ನಲ್ಲಿ ಕೆಲಸ ಮಾಡುವ 2 ಹುಡುಗರು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಹಾಗೇನೆ ಅವಳು ಅದನ್ನ ತಲೆ ಕೆಡಿಸ್ಕೊಳ್ದೇನೆ ಸುಮ್ನೆ ರೂಮ್ ನ ಬುಕ್ ಮಾಡ್ತಾಳೆ. ಬುಕ್ ಮಾಡಿ ತಾನು ತನ್ನ ರೂಮ್ ಒಳಗಡೆ ಹೋಗಿ ಮಲಗ್ತಾಳೆ. ಅದೇ ದಿನ ರಾತ್ರಿ 10 ಗಂಟೆಗೆ ತನ್ನ ಡೋರ್ ನ ಯಾರೋ ಬಡಿತಾರೆ. ಯಾರೋ ಬಡಿತಿದಾರಲ್ಲ ಅಂತ ಅಂದ್ಬಿಟ್ಟು ಡೋರ್ ನ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ್ಮೇಲೆ ಆ ಲಾಡ್ಜ್ ನಲ್ಲಿ ಇರ್ತಕ್ಕಂತ 2 ಹುಡುಗರು ಇರ್ತಾರೆ. ಅವ್ರ ಏನ್ ಕೇಳ್ತಾರೆ ಅಂದ್ರೆ, ಟೀ ಏನಾದ್ರು ಬೇಕಾ ಅಂತ ಕೇಳ್ತಾರೆ. ಆವಾಗ ಬೇಡ ಬೇಡ ಅಂತ ಅಂದ್ಬಿಟ್ಟು ತಟ್ಟನೆ ಬಾಗಿಲನ್ನ ಮುಚ್ಕೊಂಡು ಒಳಗೆ ಕುಂತ್ಕೊಂತಾಳೆ. ಹಾಗಾಗಿ ಆ ಹುಡುಗಿಗೆ ಭಯ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ. ಆಗ ಅವಳು ಡೋರ್ ನ ಲಾಕ್ ಮಾಡಿ ಒಳಗಡೆ ಕುಂತ್ಕೊಂಡು ದೇವರನ್ನ ಜಪ ಮಾಡ್ತಾಳೆ. ಹಾಗೆ ಮಲ್ಗಿರ್ತಾಳೆ. ಮತ್ತೆ ರಾತ್ರಿ 12 ಗಂಟೆಗೆ ಡೋರ್ ನ ಬಡಿತಾರೆ. ಈಗ ಅವಳು ಆ ಡೋರ್ ನ ಓಪನ್ ಮಾಡ್ಲೇಬಾರದು ಅಂತ ನಿರ್ಧರಿಸ್ತಾಳೆ. ಅವರು ಡೋರ್ ನ ಬಡಿತಾರೆ, ಆದ್ರೆ ತೆಗೆದೇ ಇದ್ದ ಕಾರಣಕ್ಕೆ ಡೋರ್ ನ ಹೊಡಿತಾರೆ. ಡೋರ್ ನ ಒಡೆದ್ ಬಿಟ್ಟು ಒಳಗಡೆ ಬಂದು ಆ ಹುಡುಗಿಯನ್ನ ಅತ್ಯಾಚಾರ ಮಾಡ್ತಾರೆ. ಅವಳು ಎಷ್ಟು ಕೂಗಿದರು, ಕಿರಿಚಾಡಿದರು ಯಾರು ಕೂಡ ಬರೋದಿಲ್ಲ. ಯಾಕಂದ್ರೆ ರಾತ್ರಿ 12 ಗಂಟೆ ಆಗಿರುತ್ತೆ. ಆ ಲಾಡ್ಜ್ ನಲ್ಲಿ ಯಾರು ಕೂಡ ಇರೋದಿಲ್ಲ. ಅತ್ಯಾಚಾರ ಮಾಡಿ ಆ ಹುಡುಗಿಯನ್ನ ಅಲ್ಲೇ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ಬಿಟ್ಟು ಹಿಂದ್ಗಡೆ ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡೊಳಗಡೆ ಹೋಗಿ ಬಿಸಾಡಿ ಬರ್ತಾರೆ. ಆ ಕಾಡಿನೊಳಗಡೆ ಬಿಸಾಡಿ ಬಂದು ಅವಳ ಮೊಬೈಲ್ ನ ಸುಟ್ಟು ಹಾಕ್ತಾರೆ. ಮತ್ತೆ ಅವತ್ತಿನ CCTV ಫುಟೇಜ್ ಎಲ್ಲಾನು ಡಿಲೀಟ್ ನ ಮಾಡ್ತಾರೆ. ಆಕೆ ನಮ್ಗೆ ಏನು ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು 3 ಜನ ನಗ್ತಾ ಇರ್ತಾರೆ. ಆದ್ರೆ ಆ ಲಾಡ್ಜ್ ಮಾಲೀಕ ರವೀಂದ್ರಿಗೆ ಗೊತ್ತಿರೋದಿಲ್ಲ ಆ ನಗು ಬಹಳ ದಿನ ಇರೋದಿಲ್ಲ ಅಂತ. 3 ದಿನ ಆದ ನಂತರ ಆ ದೇವಸ್ಥಾನದ ಬಳಿ ಏಕಾಏಕಿ ಏನೋ ಬದಲಾವಣೆ ಕಾಣಿಸ್ತಾ ಇರುತ್ತೆ. ಮಧ್ಯರಾತ್ರಿ ದೇವಸ್ಥಾನದ ಹಿಂದುಗಡೆ ಬಿಳಿ ಬಣ್ಣದ ಬಟ್ಟೆಯಲ್ಲಿರುವ ಒಂದು ಹುಡುಗಿ ಕಾಣಿಸ್ತಾಳೆ. ಅವಳು ನೆಲದ ಮೇಲೇನೆ ನಡೀತಿರೋದಿಲ್ಲ, ಅವಳು ಗಾಳಿಯಲ್ಲಿ ತೇಲ್ತಾ ನಡೀತಿರ್ತಾಳೆ ಆ ಹುಡುಗಿ. ಆದರೆ ಈ ಕತೆ ಇಲ್ಲಿಂದ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ರಾತ್ರಿ 12 ಗಂಟೆಗೆ ಲಾಡ್ಜ್ ನ ಬಾಗಿಲು ಮುಚ್ಚುತ್ತೆ, ತೆರೆಯುತ್ತೆ. ಆವಾಗ ಆ ಲಾಡ್ಜ್ ನಲ್ಲಿರುವ ಎಲ್ಲಾ ವ್ಯಕ್ತಿಗಳು ಕೂಡ ತುಂಬಾ ಭಯ ಪಡ್ತಾರೆ. ಆ ಹುಡುಗಿ ಬುಕ್ ಮಾಡಿರುವ ರೂಮ್ ನ ಬೆಡ್ ಮೇಲೆ ಏನೋ ರಕ್ತದ ಚುಕ್ಕೆ ತರ ಕಾಣಿಸುತ್ತೆ ಅಲ್ಲಿದ್ದ ಎಲ್ಲಾ ಜನರಿಗೆ. ಮತ್ತೆ ಅಲ್ಲಿ ಸ್ನಾನ ಮಾಡಕ್ಕೆ ಬಿಸಿ ನೀರ್ನ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತಂಪಾದ ನೀರು ಬರ್ತಾ ಇರುತ್ತೆ. ಇದೇಕೆ ತಂಪಾದ ನೀರು ಬರ್ತಾ ಇರುತ್ತೆ ಅಂತ ಪೈಪ್ ನ ಹೊಡೆದ್ರೆ ಸಿಕ್ಕಾಪಟ್ಟೆ ಭಯಾನಕ ಧ್ವನಿ ಕೇಳಿಸುತ್ತೆ. ಮತ್ತೆ ಒಂದು ದಿನ ಅಲ್ಲಿ ರಾಮಚಂದ್ರ ಅಂತ ಒಬ್ಬ ಹಳೆಯ ವ್ಯಕ್ತಿ ಆ ಲಾಡ್ಜ್ ನಲ್ಲಿ ಇರೋದಕ್ಕೆ ಹೋಗ್ತಾನೆ. ಅವನಿಗೆ ಅದೇ ರೂಮ್ ನ ಕೊಡ್ತಾರೆ. ಆ ರೂಮ್ ನಲ್ಲಿ ಮಲಗಿರ್ತಾನೆ. ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಅವನಿಗೆ ರಕ್ತವಾಗಿರುವ ಮುಖದ ಕುಸುಮ ಕಾಣ್ತಾಳೆ. ನಾನು ಇದೇ ರೂಮ್ ನಲ್ಲಿನೇ ಸತ್ತು ಹೋಗಿದ್ದು, ನಿನಗೆ ಧೈರ್ಯ ಇದ್ದರೆ ನನ್ನ ಸಾವಿಗೆ ಕಾರಣರಾದವರನ್ನು ಕೊಂದು ಹಾಕು ಅಂತ ಕನಸು ಬೀಳುತ್ತೆ ಆ ರಾಮಚಂದ್ರ ಎಂಬ. ಅವನು ತುಂಬಾ ಭಯ ಪಟ್ಟು ಬೆಳಿಗ್ಗೆ ಎದ್ದ ತಕ್ಷಣನೇ ಆ ರೂಮ್ ನ ಖಾಲಿ ಮಾಡಿ ಅಲ್ಲಿಂದ ಹೋಗ್ತಾನೆ ಓಡಿ. ಅವನು ಬಂದು ದೇವಾಲಯದ ಅಯ್ಯಪ್ಪ ಎಂಬ ಪೂಜಾರಿಗೆ ಹೇಳ್ತಾನೆ ಈ ವಿಷಯನೆಲ್ಲ. ಆಗ ಆ ಪೂಜಾರಿ ಹೇಳ್ತಾನೆ, ಈ ತರ ಘಟನೆ ಇಲ್ಲಿ ಯಾವತ್ತಿಗೂ ಕೂಡ ನಡೆದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇದು ಸಾಮಾನ್ಯವಾದ ಆತ್ಮ ಅಲ್ಲ, ಇದು ಕೋಪದಿಂದ ಹುಟ್ಟಿದ ಪ್ರೇತಾತ್ಮ ಅಂತ ಹೇಳ್ತಾನೆ. ಇದಕ್ಕೆ ನ್ಯಾಯ ಕೊಡದೆ ನಮ್ಮ ಊರಿಗೆ ಶಾಂತಿನೇ ಸಿಗೋದಿಲ್ಲ ಅಂತಾನೂ ಹೇಳ್ತಾನೆ. ಅವನ ಪಕ್ಕ ಶ್ರೀನು ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಹೇಳ್ತಾನೆ, ಈ ಆತ್ಮ ತುಂಬಾ ಹಿಂಸೆಗೆ ಒಳಗಾಗಿದೆ, ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾನೆ.
ಈಗ ಶ್ರೀನು ಅದೇ ಲಾಡ್ಜ್ಗೆ ಆಹಾರನ ತಗೊಂಡು ಹೋಗ್ತಾನೆ. ಯಾಕಂದ್ರೆ ಅವನು ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಬುಕ್ಕಿಂಗ್ ಬೀಳುತ್ತೆ, ಹಾಗಾಗಿ ಅವನು ಅಲ್ಲಿಗೆ ಊಟನ ತಗೊಂಡು ಅದೇ ಲಾಡ್ಜ್ಗೆ ಹೋಗ್ತಾನೆ. ಆ ಲಾಡ್ಜ್ಗೆ ಹೋದ ತಕ್ಷಣ ಅವನಿಗೆ ಏನೋ ಒಂಥರ ಮೈಂಡ್ ಅಲ್ಲಿ ಕ್ರ್ಯಾಕ್ ಆಗಿ ಅವನಿಗೆ ಕುಸುಮ ಅದು ನೆನಪಾಗುತ್ತೆ. ಅವನ ಮನಸ್ಸಲ್ಲಿ ಆ ಕುಸುಮ ಬರ್ತಾಳೆ. ಅವಳು ಯಾವ ತರ ಇರ್ತಾಳೆ, ಹೇಗೆ, ಏನು ಅಂತ ಎಲ್ಲಾನು ಒಂಥರ ಅವನಿಗೆ ಅವಳ ಜೀವನ ಚರಿತ್ರೆ ಅವನಿಗೆ ಫ್ಲಾಶ್ ಆಗುತ್ತೆ ಆ ಲಾಡ್ಜ್ಗೆ ಬಂದ ತಕ್ಷಣ. ಹಾಗಾಗಿ ಅವನಿಗೆ ಅವಳ ಕತೆ ಇನ್ನೂ ಕೂಡ ತಿಳಿದುಕೊಳ್ಳೋ ಹಂಬಲ ಜಾಸ್ತಿ ಆಗುತ್ತೆ. ಅವನು ಹಳೆಯ ಪೇಪರ್ ಗಳನ್ನ ಎಲ್ಲಾನು ಓದ್ತಿರ್ತಾನೆ. ಹಾಗಾಗಿ ಅವನಿಗೆ ಒಂದು ಪೇಪರ್ ನಲ್ಲಿ ಸಿಗುತ್ತೆ, ಹುಬ್ಬಳ್ಳಿಯಿಂದ ಧರ್ಮಸ್ಥಳಕ್ಕೆ ಬಂದ ಕುಸುಮ ಎಂಬ ಯುವತಿ ನಾಪತ್ತೆ ಅಂತ. ಆ ಪೇಪರ್ ನಲ್ಲಿ ಓದ್ತಾನೆ. ಅವನಿಗೂ ಕೂಡ ಕುಸುಮ ಎಂಬ ಯುವತಿದೆ ಅವನ ತಲೆಯಲ್ಲಿ ಮೂಡಿರುತ್ತೆ. ಅದು ಹಿಂದೆ ಆಗಿರುವ ವಿಷಯದಿಂದ ಅಲ್ಲಿದ್ದ ಪೊಲೀಸ್ ತನಿಖೆನೂ ನಿಂತೋಗಿರುತ್ತೆ. ಮತ್ತೆ ಬಹಳ ದಿನ ಆಗಿರೋದ್ರಿಂದ ಆ ವಿಷಯದ ಬಗ್ಗೆ ಯಾರು ಕೂಡ ಗಂಭೀರವಾಗಿ ತಗೊಳ್ಳೋದಿಲ್ಲ. ಆಗ ಅವನು ಓಡಿ ಓಡಿ ಪೂಜಾರಿ ಅಯ್ಯಪ್ಪನ ಬಳಿ ಹೋಗ್ತಾನೆ. ಹೋಗ್ಬಿಟ್ಟು, ಸ್ವಾಮಿ, ನಾನು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಆಗ ಪೂಜಾರಿ ಶ್ರೀನುವಿಗೆ ಶಕ್ತಿನ ಕೊಡ್ತಾನೆ. ನಿನ್ನ ಮನಸ್ಸು ಪವಿತ್ರವಾಗಿದ್ದರೆ ಅವಳು ನಿನ್ನ ಬಳಿ ಬಂದು ತಾನಾಗಿಯೇ ಹೇಳ್ತಾಳೆ ಅಂತ ಆ ಪೂಜಾರಿ ಶ್ರೀನುಗೆ ಹೇಳ್ತಾನೆ. ಅದೇ ದಿನ ರಾತ್ರಿ ದೇವಸ್ಥಾನದ ಪಕ್ಕದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಪ್ರತ್ಯಕ್ಷ ಆಗ್ತಾಳೆ ಕುಸುಮ. ಪ್ರತ್ಯಕ್ಷ ಆದ ತಕ್ಷಣ ತುಂಬಾ ಗಾಳಿ ಬಿಡುತ್ತೆ. ಆವಾಗ ಅವನ ಮುಂದೆ ನಿಂತ್ಕೊಂಡು ಹೇಳ್ತಾಳೆ, ನೀನೇ ಮೊದಲ ವ್ಯಕ್ತಿ ನನ್ನ ಚರಿತ್ರೆನ ಕೇಳ್ತಾ ಇರೋದು. ಆ ರಾತ್ರಿ ನನ್ನನ್ನು ಅವರು ಅತ್ಯಾಚಾರ ಮಾಡಿ ಕಾಡಲ್ಲಿ ಕೊಂದು ಒಗಿತಾರೆ ಅಂತ ಶ್ರೀನುಗೆ ಆತ್ಮ ಹೇಳುತ್ತೆ. ಆಗ ಶ್ರೀನು ತುಂಬಾ ಬೇಜಾರಾಗಿ ಅಳ್ತಾನೆ. ಆವಾಗ ಆ ಆತ್ಮ ನನಗೆ ನ್ಯಾಯ ಬೇಕು, ನ್ಯಾಯ ಕೊಡು ಅಂತ ಅವನಿಗೆ ಹೇಳ್ತಾಳೆ. ಆಗ ಶ್ರೀನು ಮತ್ತೆ ಪೂಜಾರಿ ಕೂಡ್ಬಿಟ್ಟು ಕುಸುಮಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಹೋಮನ ರೆಡಿ ಮಾಡ್ತಾರೆ. ಅದೇ ಸಮಯದಲ್ಲಿ ಲಾಡ್ಜ್ ಮಾಲೀಕ ರವೀಂದ್ರ ಬಾರ್ ನಲ್ಲಿ ಕುಳಿತುಕೊಂಡು ಕುಡಿತಿರ್ತಾನೆ. ಅವನಿಗೆ ಒಂದು ಮೆಸೇಜ್ ಬರುತ್ತೆ, ನಾನು ಮರಳಿ ಬಂದಿದ್ದೇನೆ, ಹೊರಗಡೆ ಬಾ ಅಂತ ಮೆಸೇಜ್ ಬಂದಿರುತ್ತೆ. ಆಗ ಅವನು ಓಡಿ ಓಡಿ ಹೊರಗಡೆ ಹೋಗ್ತಾನೆ. ಅವನಿಗೆ ಒಂದು ಹುಡುಗಿ ಕರೆದಂತಾಗುತ್ತದೆ. ಆಗ ಅವನು ಓಡಿ ಓಡಿ ಹುಡುಗಿ ಹಿಂದೆನೆ ಹೋಗ್ತಾ ಇರ್ತಾನೆ. ಆ ಹುಡುಗಿ ಸೀದಾ ಕಾಡೊಳಗಡೆನೆ ಕರ್ಕೊಂಡು ಹೋಗುತ್ತೆ. ಅವನು ಕೂಡ ಕುಡಿದ ನಶೆಯಲ್ಲಿ ಹಾಗೆ ಕಾಡಿನೊಳಗಡೆ ಹೋಗ್ತಾನೆ. ಅವಳನ್ನು ಕೊಂದು ಹಾಕಿದ ಸ್ಥಳದಲ್ಲಿ ಹೋಗಿ ನಿಂತ್ಕೋತಾಳೆ. ಅವನು ಬಂದ್ಬಿಟ್ಟು ಹಿಂದೆ ಯಾರು ನೀನು ಅಂತ ಕೇಳ್ತಾನೆ. ಆಗ ಸಟ್ಟನೆ ತಿರುಗಿ ನೋಡ್ತಾಳೆ. ಆಗ ಮುಖ ಯಾವ ತರ ಕಾಣಿಸುತ್ತೆ ಅಂತ ಅಂದ್ರೆ ಮುಖ ತುಂಬಾ ರಕ್ತ ಆಗಿರುತ್ತೆ. ಮುಖ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ ಅವನಿಗೆ. ಆಗ ಅವನು ತುಂಬಾ ಭಯ ಪಟ್ಟು ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಅವಳು ಬಂದು ಮುಂದ್ಗಡೆ ನಿಂತ್ಕೋತಾಳೆ. ನಾನು ಯಾರು ಅಂತ ನಿಂಗೆ ಗೊತ್ತಾಗಿಲ್ವಾ ಅಂತ ಕೇಳ್ತಾಳೆ. ಆಗ ಅವನು ತುಂಬಾ ಚೀರಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಾನು ಕೂಡ ಎಷ್ಟೊಂದು ಚೀರಾಡಿದ್ರು ಕೂಡ ಯಾರು ಬಂದಿಲ್ಲ, ಈಗ ನೀನು ಇಷ್ಟೊಂದು ಚೀರಾಡಿದ್ರು ಕೂಡ ಯಾರು ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವನಿಗೆ ಗೊತ್ತಾಗುತ್ತೆ ಇವಳು ಯಾರು ಅಂತ. ಮತ್ತೆ ಹಾಗೆ ಓಡೋದಕ್ಕೆ ಶುರು ಮಾಡ್ತಾನೆ. ಕಾಲಲ್ಲಿ ಮೊಳೆ ಚುಚ್ಕೊಳ್ಳುತ್ತೆ. ಹಾಗಾಗಿ ಅವನು ಅಲ್ಲೇ ಬೀಳ್ತಾನೆ. ಕೊಲೆನ ಮಾಡ್ತಾಳೆ. ಮತ್ತೆ ಕೊಲೆ ಮಾಡಿ ಅವನ ಲಾಡ್ಜ್ ಹೊರಗಡೆನೆ ಒಗಿತಾಳೆ. ಮತ್ತೆ ಇನ್ನು ಇಬ್ರು ಇರ್ತಾರಲ್ಲ, ಅವರನ್ನು ಕೂಡ ಇದೇ ತರ ಕೊಲೆ ಮಾಡಿ ಅದೇ ಲಾಡ್ಜ್ ಹೊರಗಡೆನೆ ಒಗಿತಾಳೆ. ಮತ್ತೆ ಶ್ರೀನು ಮತ್ತೆ ಪೂಜಾರಿ ಇಬ್ರು ಕೂಡಿ ಅಲ್ಲಿ ಹಾಗೆ ಹೋಮನ ಮಾಡ್ತಿರ್ತಾರೆ. ಆ ಪಾಪಿಗೆ ಶಾಪ ತಟ್ಟಬೇಕು ಅಂತ. ಅದೇ ಹೊತ್ತಿನಲ್ಲಿ ಆ ಹೋಮದ ಬೆಂಕಿಯಲ್ಲಿ ರಕ್ತದ ಹೂವು ಹಾರುತ್ತದೆ. ಆಗ ಪೂಜಾರಿ ಅಂತಾನೆ, ಅವನು ಬಿದ್ದನು, ಅವಳು ಗೆದ್ದಳು ಅಂತ ಮಾತ್ನ ಹೇಳ್ತಾನೆ. ಅದೇ ಹೋಮದಲ್ಲಿ ಅವಳ ಆತ್ಮ ಬಂದ್ಬಿಟ್ಟು ನಕ್ಕು ಅಲ್ಲಿಂದ ಹೋಗುತ್ತೆ. ಅದೇ ಹೋಮದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಆ ಆತ್ಮ. ಪ್ರತ್ಯಕ್ಷ ಆಗಿ ನನಗೆ ನ್ಯಾಯ ಸಿಕ್ಕಿತು, ಆದರೆ ಇನ್ನೂ ಕೆಲಸ ಮುಗಿದಿಲ್ಲ ಅಂತ ಹೇಳ್ತಾಳೆ. ಪೂಜಾರಿ ಮತ್ತು ಶ್ರೀನು ಸೇರಿ ಕುಸುಮ ಅವರ ಮನೆ ಹುಬ್ಬಳ್ಳಿಗೆ ಹೋಗ್ತಾರೆ. ಅವರು 6 ತಿಂಗಳಿಂದ ತಂದೆ ತಾಯಿ ಸರಿಯಾಗಿ ಊಟ ಮಾಡ್ತಿರೋದಿಲ್ಲ. ಯಾಕಂದ್ರೆ ತನ್ನ ಮಗಳು 6 ತಿಂಗಳಾಯ್ತು ಕಾಣೆಯಾಗಿ, ಇನ್ನೂ ಕೂಡ ಯಾರಿಗೂ ಕಂಡಿಲ್ಲ. ಕಂಪ್ಲೇಂಟ್ ಕೊಟ್ರು ಕೂಡ
ನನ್ನ ಮಗಳು ಸಿಕ್ಕಿಲ್ಲ ಅಂತ ಅವರ ಮುಂದೆ ಹೇಳ್ತಾರೆ. ಆಗ ಇವರು ಇಬ್ಬರು ಹೇಳ್ತಾರೆ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ನಿಮ್ಮ ಮಗಳು ತುಂಬಾ ಚೆನ್ನಾಗಿದ್ದಾರೆ, ಆದ್ರೆ ಅವರು ಇಲ್ಲಿ ಇಲ್ಲ, ಅವರು ಬೇರೆ ಕಡೆ ಇದ್ದಾರೆ ಒಂದು ಕೆಲಸದ ಮೇಲೆ ಅಂತ ಹೇಳಿ ಅವರನ್ನ ಸಮಾಧಾನಗೊಳಿಸ್ತಾರೆ. ಸಮಾಧಾನಗೊಳಿಸಿ ಅವರಿಬ್ಬರನ್ನ ತಾವಿದ್ದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಆ ಕುಸುಮ ಎಂಬ ಹುಡುಗಿಯ ಹೆಸರಿನಲ್ಲಿ ಒಂದು ವೃದ್ಧಾಶ್ರಮನ ತೆಗಿತಾರೆ. ವೃದ್ಧಾಶ್ರಮನ ತೆಗೆದ್ಬಿಟ್ಟು ಎಲ್ರು ಸೇರಿ ಅಲ್ಲಿ ತುಂಬಾ ಒಳ್ಳೆಯ ಕೆಲಸನ ಮಾಡ್ತಾರೆ. ಆಗ ಆ ಪೂಜಾರಿ ಅಂತಾನೆ ಅವರಿಗೆ, ನಿನ್ನ ಮಗಳ ಕನಸನ್ನು ನೀವು ನೆರವೇರಿಸಿದ್ದೀರಾ ಅಂತ ಹೇಳ್ತಾನೆ. ಅವಳು ಆತ್ಮ ಅಲ್ಲ, ಅವಳು ಶಕ್ತಿಶಾಲಿ ಆತ್ಮ ಅಂತ ಅವರ ತಂದೆ ತಾಯಿಗೆ ಹೇಳ್ತಾರೆ. ಆಗ ತಂದೆ ತಾಯಿ ತುಂಬಾ ದುಃಖದಿಂದ ಅಳ್ತಾರೆ. ಇಲ್ಲಿಗೆ ಈ ಸ್ಟೋರಿ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಒಂದು ಲೈಕ್ ನ ಮಾಡಿ. ಮತ್ತೆ ನಿಮ್ಗೆ ಯಾವ ತರ ಸ್ಟೋರಿ ಬೇಕು ಅಂತ ಕಾಮೆಂಟ್ ಮಾಡಿ ನಂಗೆ ತಿಳಿಸಿ, ನಾನು ಅದೇ ತರ ಸ್ಟೋರಿನ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.